ತುಂಬ ಇಕ್ಕಟ್ಟಾದ ಏರಿಯಾದು ಸಂಧಿಗೊಂದಿ ಹೊರಗಿನ ಸಂಧಿಗೊಂದಿಗಳನ್ನು ದಾಟಿ ಕೊನೆಯಲ್ಲಿ ಅವ್ರ ಮನೆ ಸಿಗುತ್ತೆ. ಸಣ್ಣ ಮನೆ. ಆ ಸಣ್ಣ ಮನೆಯಲ್ಲಿ ಅವರು ಫಸ್ಟ್ ಫ್ಲೋರಲ್ಲಿ 2 ಸಣ್ಣ ಸಣ್ಣ ಕೋಣೆ. ಆ ಸಣ್ಣ ಕೋಣೆಯಲ್ಲಿ ಅವರು ಶ್ರೀಕಾಂತಿಯವರನ್ನು ಮತ್ತು ಅವರ ಸಹ ಪರಿಚಾರಕಿಯರನ್ನೆಲ್ಲ ಕೆಲವು ತಿಂಗಳು ಇಟ್ಕೊಂಡಿದ್ದ. ಅಂದ್ರೆ ಮಾಸ್ಟರ್ನ ಹೃದಯ ಎಷ್ಟು ದೊಡ್ಡದಾಗಿರಬೇಕು. ಅಷ್ಟು ಸಣ್ಣ ಮನೆಯಲ್ಲಿ ಅವರು ಶ್ರೀಕಾಂತಿಯವರನ್ನು ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿದ್ದ. ಯಾವ ಕೋಣೆಯಲ್ಲಿ ಅವರು ರಾಮಕೃಷ್ಣ ವಚನವೇದವನ್ನು ಬರೆದೋ ಆ ಕೋಣೆಯನ್ನು ಸಂರಕ್ಷಿಸಿ ಇಡಲಾಗಿದೆ. ಅದೇ ಕೋಣೆಯಲ್ಲಿ ಶ್ರೀಮಾಂತಿಯವರು ಬಂದಾಗಲೆಲ್ಲ ವಾಸವಾಗಿ ಇದ್ದಾಗಿದ್ದು ಮತ್ತು ಆ ಕೋಣೆಯಲ್ಲಿ ಶ್ರೀರಾಮಕೃಷ್ಣರು ಮಾಸ್ಟರ್ಗೆ ಯಾವ ಯಾವ ವಸ್ತುಗಳನ್ನು ಕೊಟ್ಟಿದ್ರು. ಚೈತನ್ಯ ಮಹಾಪ್ರಭುವಿನ ಸಂಕೀರ್ತನ ಪಾಠಿಯ ಚಿತ್ರ 2 ಇದೆ. ಶ್ರೀರಾಮಕೃಷ್ಣರು ಮಾಸ್ಟರ್ಗೆ 1-2 ವಸ್ತುಗಳನ್ನು ಕಪ್ ಸಾಸರು ಆ ಥರ ಕೆಲವು ವಸ್ತುಗಳನ್ನು ಕೊಟ್ಟಿದ್ರು. ಆ ವಸ್ತುಗಳನ್ನು ಅಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಮಾಸ್ಟರ್ನ ಪಾದರಕ್ಷೆಗಳನ್ನು ಅಲ್ಲಿ ಗ್ಲಾಸ್ ಕೇಸಲ್ಲಿ ಇಟ್ಟಿದ್ದಾರೆ. ಇದು ಮಾಸ್ಟರ್ ಮಹಾಶಯನ ಮನೆ. ಇಲ್ಲಿಂದ ಸೆಕೆಂಡ್ ಫ್ಲೋರ್ ಹೋಗ್ಬೇಕು. ಸರಿಯಾದ ಬೆಡ್ರೂಮ್ ಕೂಡ ಇಲ್ಲ. ಮರದ ಬೆಡ್ರೂಮ್ ಮಾಡ್ತಾರಲ್ಲ, ಸ್ವಲ್ಪನೇ ಜಾಗದಲ್ಲಿ ಜಾಗ ಸೇವ್ ಮಾಡಲಿಕ್ಕೆ ಅಂತ ಮರದಿಂದ ಬೆಡ್ರೂಮ್ ಮಾಡಿರ್ತಾರಲ್ಲ, ಆ ಥರ ಮರದ ಬೆಡ್ರೂಮ್ ಹತ್ತಿ ಮೇಲೆ ಹೋದರೆ ಮಾಸ್ಟರ್ನ ಮನೆಯ ದೇವರ ಕೋಣೆ ಸಿಗುತ್ತೆ. ಆ ದೇವರ